ಅಂತಿಮ ಹಂತಕ್ಕೆ ಈಗಾಗಲೇ ಬಂದಿದೆ. ಬಹುತೇಕ ಎಲ್ಲ ಫೈನಲ್ ಮಾಡಿಕೊಂಡಿದ್ದಾರೆ. ಹೊಸ ಸಚಿವರಿಗೆ ಮೇಸ್ಟ್ರಾಗಿದ್ದಾರೆ ಮೋದಿ. ಹೊಸದಾಗಿ ಸಚಿವರಾಗಲಿರ್ತಕ್ಕಂಥವರಿಗೆ ಮೇಸ್ಟರ್ ಆಗಿದ್ದಾರೆ ಪ್ರಧಾನಿ ಮೋದಿ ಅವರು. ಮುಂದಿನ 100 ದಿನಗಳು ಹೇಗಿರಬೇಕು? ಮೋದಿ ಅವರ ಟೀ ಪಾರ್ಟಿಯಲ್ಲಿ ಮಹತ್ವದ ಚರ್ಚೆಯಾಗಿದೆ. ಎಲ್ರಿಗೂ ಕೂಡ ಪಾಠವನ್ನು ಬೋಧನೆ ಮಾಡಿದ್ದಾರೆ. ವಿಕಸಿತ ಭಾರತದ ಅಜೆಂಡಾವನ್ನು ಇಟ್ಕೊಂಡು ಮುನ್ನಡಿಬೇಕಾಗುತ್ತೆ. ಹಾಗಾಗಿ 100 ಡೇಸ್ ರೂಟ್ ಮ್ಯಾಪ್ ಹಾಕ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಈಗಾಗಲೇ ಅದನ್ನು ಪ್ರಧಾನಿ ಮೋದಿ ಅವರು ಮಾಡಿಟ್ಟಿದ್ದಾರೆ. ತಾವು ಮುಂದಿನ 100 ದಿನಗಳು ಹೇಗೆ ಕಾರ್ಯಸೂಚಿಯನ್ನು ಮಾಡಬೇಕು, 100 ಡೇಸ್ ಆಕ್ಷನ್ ಪ್ಲಾನ್, ಇದನ್ನು ಮೋದಿಯವರು ಎಲ್ಲರಿಗೂ ಕೂಡ ಎಲ್ಲರ ಮುಂದಿಟ್ಟಿದ್ದಾರೆ. ಹೀಗಿರಬೇಕು, ವಿಕಸಿತ ಭಾರತ ಅಜೆಂಡಾವನ್ನು ಮುಂದುವರಿಸಬೇಕು. ಏನೇ ಇದ್ರೂ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಯಾವುದೇ ಅಡ್ಡಿ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಬೇಕು ಅಂತ ಎಲ್ರಿಗೂ ಕೂಡ ಸೂಚನೆಯನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಮೋದಿಯವರು ನಡೆಸಿದಂತಹ ಟೀ ಪಾರ್ಟಿ 1 ಗಂಟೆ 20 ನಿಮಿಷ ನಡೀತಲ್ಲ, ಈ 1 ಗಂಟೆ 20 ನಿಮಿಷದಲ್ಲಿ ಮೋದಿಯವರು ಎಲ್ಲರಿಗೂ ಕೂಡ ಪಾಠವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಮೋದಿ ಅವರ ಕಾರ್ಯ ಚಟುವಟಿಕೆಯ ಒಂದು ಸ್ಟೈಲ್, ಅವರು ಕೆಲಸ ಮಾಡುವಂತಹ ಸ್ಟೈಲ್. ಅದು ಅಪಾರವಾದಂತಹ ಅನುಭವ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಧಾನಿ ಮೋದಿಯವರು. 4 ಬಾರಿ ಮುಖ್ಯಮಂತ್ರಿಯಾಗಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರತಕ್ಕಂಥವ್ರು. ಹೆಚ್ಚು ಕಡಿಮೆ ಕಳೆದ 25 ವರ್ಷದಿಂದ ಅಧಿಕಾರದಲ್ಲೇ ಇದ್ದಾರೆ ಮೋದಿಯವರು. ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದು ಬಹುತೇಕ ಅವರಿಗಿಂತ ಚೆನ್ನಾಗಿ ಅನುಭವ ಇರತಕ್ಕಂಥವ್ರು ಇನ್ಯಾರೂ ಇಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪಾಠ ಬೋಧನೆಯನ್ನು ಮಾಡಿ 100 ಡೇಸ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದೇ ಟೀ ಪಾರ್ಟಿ ಇಲ್ಲೇ ನಡೆದಿರ್ತಕ್ಕಂಥದ್ದು ಬೋಧನೆ. ಯಾರ್ಯಾರಿಗೆ ಆಹ್ವಾನ ಇದೆ ಅಂತ ಇಲ್ಲೇ ನೋಡ್ಬೋದು ನೀವು. ಅಲ್ಲಿ ಕುಮಾರಸ್ವಾಮಿ ಅವರು ಕಾಣಿಸಿದ್ರು ನಿಮಗೆ, ನಿರ್ಮಲಾ ಸೀತಾರಾಮನ್ ಅವರು ಫ್ರಂಟ್ ಲೈನಲ್ಲಿ ಕೂತಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಕೂತಿರೋದು ಕಾಣಿಸ್ತು. ಅಲ್ಲಿಗೆ ಶೋಭಾ ಕರಂದ್ಲಾಜೆ ಅವ್ರಿಗೂ ಫಿಕ್ಸ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ರಾಜ್ಯದಿಂದ ನಾನು ಹೇಳ್ತಾ ಇರೋದು, ಇದೀ ದ ಟೀಮ್ ಮೋದಿ ಅಂತ ನಾವೇನು ಕರಿತೀವಲ್ಲ, ಅದು ಟೀಮ್ ಮೋದಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು. ಫ್ರಂಟ್ ಲೈನ್ನಲ್ಲಿ ನಿತಿನ್ ಗಡ್ಕರಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲರೂ ಕೂಡ ಇದ್ದಾರೆ, ಪಿಯೂಷ್ ಗೋಯಲ್ ಅವರೆಲ್ಲರೂ ಕೂಡ ಕಾಣಿಸ್ತಾ ಇದ್ದಾರೆ. 100 ದಿನಗಳ ಆ್ಯಕ್ಷನ್ ಪ್ಲ್ಯಾನನ್ನು ಇವತ್ತು ಮೋದಿ ಅವರು ಮುಂದಿಟ್ಟಿದ್ದಾರೆ. ಎಲ್ಲರೂ ವಿದ್ಯಾರ್ಥಿಗಳಾಗಿ ಪಾಠವನ್ನು ಕೇಳಿದ್ದಾರೆ. ಮೋದಿಯವರೇ ಮಾಸ್ಟರ್, ಮೋದಿಯವರೇ ಟೀಚರ್, ಇವರೆಲ್ಲ ವಿದ್ಯಾರ್ಥಿಗಳು. ಯಾಕೆ ಅಂತಂದರೆ ನಿಮ್ಮನ್ನು ಆಯ್ಕೆ ಮಾಡಿರುವ ಉದ್ದೇಶ ಏನು? ಹಾಗೆ ನೋಡೋಕೆ ಹೋದರೆ 303 ಬೆಂಬಲ ಬಲ ಇರತಕ್ಕಂಥ NDAನಲ್ಲಿ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. 35-40 ಜನ 45 ಜನ ಈಗ ಸದ್ಯಕ್ಕೆ. ಆದರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದೀವಿ ಮಂತ್ರಿಯಾಗಿ? ನಿಮ್ಮಿಂದ ದೇಶಕ್ಕೆ ಆಗಬೇಕಾಗಿರುವ ಕೆಲಸಗಳೇನು? ನೋಡಿ, ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾಣಿಸಿದ್ರು. ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ 3 ಜನ ಕಾಣಿಸಿದ್ರು. ಮೋದಿ ಅದ್ಧೂರಿ ಪ್ರಮಾಣ ವಚನಕ್ಕೆ ಕೆಲವು ಗಂಟೆಗಳು ಈಗ ಬಾಕಿ ಇದೆ. ಕೆಲವೇ ಗಂಟೆಗಳು ಬಾಕಿ ಇದೆ. NDA ಸರ್ಕಾರದಲ್ಲಿ ಮಿತ್ರ ಪಕ್ಷಗಳಿಗೆ ಖುಷಿ. ಇದು ಮೋದಿ ಅವರಿಗಿರ್ತಕ್ಕಂಥ ಚಾಲೆಂಜ್. ಇವತ್ತಲ್ಲ 5 ವರ್ಷ ಮೋದಿ ಅವರಿಗಿರ್ತಕ್ಕಂಥ ಚಾಲೆಂಜ್. TDPಗೆ 2, JDUಗೆ 2 ಸಚಿವ ಸ್ಥಾನವನ್ನು ಈಗಾಗಲೇ ಮೋದಿಯವರು ನಿಗದಿ ಮಾಡಿದ್ದಾರೆ. LJP, RLD, RPI, ಶಿವಸೇನೆಗೆ ತಲಾ 1 ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮೊದಲ ಹಂತದಲ್ಲಿ. 2ನೇ ಹಂತದಲ್ಲಿ ಕೊಡ್ಬೋದು, ಯಾಕೆಂದರೆ ಕಂಪ್ಲೀಟ್ ಕ್ಯಾಬಿನೆಟ್ನು ಇವತ್ತೇ ಫಿಲ್ ಮಾಡ್ಕೋತಾರೆ ಅಂತ ಆ ಮಾಹಿತಿ ಇನ್ನೂ ಏನು ಬಂದಿಲ್ಲ. ಮೊದಲ ಹಂತದಲ್ಲಿ ಪ್ರಮುಖ ಮಿತ್ರ ಪಕ್ಷಗಳು TDP ಮತ್ತು JDU 2 ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಉಳಿದ ಪಕ್ಷಗಳಿಗೆ 1 ಸಚಿವ ಸ್ಥಾನ 2ನೇ ಹಂತದಲ್ಲಿ ಮತ್ತೆ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ BJP ಪ್ರಮುಖ ಖಾತೆಗಳನ್ನು ತನ್ನ ಬಳಿಯೇ ಉಳಿಸ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂದರೆ ಆ ಟಾಪ್ 4 ಖಾತೆಗಳನ್ನು ನಿರ್ವಹಿಸಿದವರು ಇಲ್ಲೇ ಇದ್ದಾರೆ. ಅಮಿತ್ ಶಾ ಅವರಿದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಜೈಶಂಕರ್ ಅವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಅವರಿಗೆ ಅದೇ ಖಾತೆಗಳನ್ನು ಕೊಡ್ತಾರಾ? ಯಾಕೆಂದರೆ ಮೋದಿ ಅವರಿಗೆ ಸಮಾಧಾನ ಆಗಿರಬೇಕು ಕಳೆದ 5 ವರ್ಷದಲ್ಲಿ ಇವರ ಕಾರ್ಯವೈಖರಿ. ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೆ ಮಣೆ ಹಾಕಿದ್ದಾರೆ ಅಂತಂದರೆ ಶೋಭಾ ಕರಂದ್ಲಾಜೆ ಅವರ ಕೆಲಸ ಅವ್ರಿಗೆ ಇಷ್ಟ ಆಗಿರಬೇಕು ಒಬ್ಬ ಮಂತ್ರಿಯಾಗಿ. ಸೇಮ್ ಅಪ್ಲೈಸ್ ಟು ಪ್ರಹ್ಲಾದ್ ಜೋಶಿ ಆಲ್ಸೋ. ಇನ್ನು ಕೆಲವರಿಗೆ ನಿರೀಕ್ಷೆಯನ್ನು ಇಟ್ಟುಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆಡಳಿತವನ್ನು ನಡೆಸುವಂತಹ ಅನುಭವ ಇದೆ. ದೆಹಲಿ ರಾಜಕೀಯ ಕೂಡ ಅವ್ರಿಗೇನು ದೂರ ಅಲ್ಲ, ಯಾಕಂದರೆ ಇದು 3ನೇ ಸರ್ತಿ ಅವರು MP ಆಗ್ತಿರೋದು. ಹಾಗಾಗಿ ಇವರುಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಟೀಮ್
ಮೋದಿಯನ್ನು ರೆಡಿ ಮಾಡಿಕೊಂಡು ಮುಂದಿನ 5 ವರ್ಷ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಟೊಂಕ ಕಟ್ಟಿ ನಿಲ್ಲಬೇಕು, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು. ಆಮೇಲೆ ಮೋದಿಯವರು ಕಾಂಪ್ರಮೈಸ್ ಆಗೋ ವ್ಯಕ್ತಿ ಅಲ್ಲ.